ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫೆಬ್ರವರಿ 19 ಶ್ರೀ ರಾಘವೇಂದ್ರ ಸ್ವಾಮಿಯವರ 405ನೇ ಪಟ್ಟಾಭಿಷೇಕ ಮಹೋತ್ಸವದ ಒಂದು ಪವಿತ್ರ ದಿನ. ನಾವು ಇವತ್ತಿನ ದಿನ ಮನೆಯಲ್ಲಿ ಸರಳವಾಗಿ ಹೇಗೆ ಪೂಜೆ ಮಾಡಿದ್ವಿ, ಹಾಗೆ ರಾಯರ ಮಠಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದ್ದೇವೆ. ಈ ಸುಂದರ ಕ್ಷಣಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಎಲ್ರಿಗೂ ಸಹ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾವು ರಾಯರ ಮಠಕ್ಕೆ ಹೋಗಿದ್ದಾಗ ಯತಿವರ ಯೂಟ್ಯೂಬ್ ಚಾನಲ್ ನಡೆಸುವಂತಹ ಮಧುಸೂದನ್ ಸರ್ ಅವರನ್ನು ಸಹ ಭೇಟಿ ಮಾಡಿದ್ವಿ. ಆ ವಿಶೇಷ ಕ್ಷಣವನ್ನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋ ತಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಅಂದರೆ 19 ಫೆಬ್ರವರಿ 2026 ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕದ ಪವಿತ್ರ ದಿನ. ಪಟ್ಟಾಭಿಷೇಕ ಅಂತ ಅಂದರೆ ಶ್ರೀರಾಯರು ವೆಂಕಟನಾಥರಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ದಿನ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಜಗತ್ತಿಗೆ ಬಂದಂಥದ್ದು, ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ಪವಿತ್ರವಾದ ದಿನ ಇವತ್ತು. 405ನೇ ವರ್ಷದ ರಾಘವೇಂದ್ರ ಸ್ವಾಮಿಯವರ ಪಟ್ಟಾಭಿಷೇಕದ ದಿನ ಇವತ್ತು. ಭಕ್ತರಿಗೆಲ್ಲ ಈ ದಿನ ಒಂದು ಹಬ್ಬದ ದಿನ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಕಲಿಯುಗ ಕಾಮಧೇನು ಕಲ್ಪವೃಕ್ಷವಾಗಿ ನಮ್ಮಂಥ ಭಕ್ತರಿಗೆಲ್ಲ ಅವರು ಸಿಕ್ಕಿದ್ದಾರೆ. ಅದಕ್ಕೋಸ್ಕರ ಇದು ಹಬ್ಬದ ದಿನ ರಾಯರ ಭಕ್ತರಿಗೆ. ಈ ಒಂದು ಪವಿತ್ರ ದಿನದಂದು ಶ್ರೀ ರಾಯರಿಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಪೂಜೆನ ಸಲ್ಲಿಸ್ತೀವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಸಹ ಹೋಗಿ ಬಂದಿದ್ದೇನೆ. ಅದನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಇವತ್ತು ರಾಯರ ಪಟ್ಟಾಭಿಷೇಕದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು, ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯನ್ನು ಕ್ಲೀನ್ ಮಾಡಿ ಒರೆಸಿ ಗುಡಿಸಿ, ದೇವರ ಮನೆಯೂ ಸಹ ಕ್ಲೀನ್ ಮಾಡಿ, ದೇವರ ವಿಗ್ರಹಗಳನ್ನೆಲ್ಲ ತೊಳೆದು, ದೇವರ ಫೋಟೋನೆಲ್ಲ ನೀಟಾಗಿ ಒರೆಸಿ, ರಾಘವೇಂದ್ರ ಸ್ವಾಮಿಯವರ ಫೋಟೋನ ನೀಟಾಗಿ ಒರೆಸಿ, ನಾನು ಗಂಧ ಮತ್ತು ಕುಂಕುಮದಿಂದ ಬೊಟ್ಟನ್ನಿಟ್ಟು, ಹೂಗಳು ಮತ್ತು ತುಳಸಿಯಿಂದ ದೇವರ ಫೋಟೋಗೆ ಅಲಂಕಾರ ಮಾಡಿ, ನಂತರ ದೇವರ ಮನೆಯಲ್ಲಿರುವಂತಹ ಫೋಟೋ ಮತ್ತು ವಿಗ್ರಹಗಳಿಗೂ ಸಹ ಹೂವು ತುಳಸಿಯಿಂದ ಅಲಂಕಾರನ ಮಾಡಿದ್ದೀನಿ. ಮೊದಲು ನಾನು ಉದ್ಬತ್ತಿಯಿಂದ ಹೂ ಪೂಜೆನ ಮಾಡಿಕೊಂಡು 5 ತುಪ್ಪದ ಬತ್ತಿನ ಅಂಟಿಸ್ಕೊಂಡು ಆರತಿನ ಮಾಡ್ತಾಯಿದ್ದೀನಿ. ರಾಯರಿಗೆ 5, 2, 9, 21, 101 ಈ ರೀತಿ ತುಪ್ಪದ ಬತ್ತಿಗಳನ್ನ ಅಂಟಿಸಬಹುದು. ಅಂದರೆ ತುಪ್ಪದ ಬತ್ತಿಯಿಂದ ಆರತಿನ ಮಾಡಬಹುದು. ನಾನಿಲ್ಲಿ 5 ಬತ್ತಿನ ಹಚ್ಕೊಂಡು ತುಪ್ಪದ ಬತ್ತಿಯಿಂದ ಆರತಿನ ಮಾಡ್ತಾಯಿದ್ದೀನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕಾದ್ರೆ ಹೇಳ್ಕೊಳ್ಳೋ ಮಂತ್ರ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ತುಪ್ಪದ ಆರತಿ ಮಾಡಾದ ನಂತರ ದೇವರಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ. ತೀರ್ಥದಿಂದ ನಾನು ತುಳಸಿನ ಹಚ್ಕೊಂಡು ಹಣ್ಣು ಮತ್ತು ಸಿಹಿ ಅವಲಕ್ಕಿನ ನೈವೇದ್ಯ ಮಾಡಿದ್ದೆ. ಅದನ್ನು ನಾನು 3 ಸಲ ತುಳಸಿಯಿಂದ ಸುತ್ತಿ ರಾಯರ ಹತ್ರ ಅರ್ಪಿಸ್ತಾ ಇದ್ದೀನಿ. ಈಗ ನಾನು ಕರ್ಪೂರದ ಆರತಿ ಮಾಡ್ತಾ ಇದ್ದೀನಿ. ಕರ್ಪೂರದ ಆರತಿ ಮಾಡೋದಕ್ಕೆ ನಾನು ಪಚ್ಚಕರ್ಪೂರನ ತಗೊಂಡಿದ್ದೀನಿ. ಎಲ್ಲ ದೇವರಿಗೂ ಸಹ ನಾನು ಕರ್ಪೂರದಿಂದ ಆರತಿನ ಮಾಡ್ತಾ ಇದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೂ ನಾನು ಕರ್ಪೂರದಿಂದ ಆರತಿನ ಮಾಡ್ತಾ ಇದ್ದೀನಿ. ಶ್ರೀ ಗುರು ರಾಯರಿಗೆ ಕರ್ಪೂರದ ಆರತಿ ಮತ್ತು ಊದ್ಗಡ್ಡೆಯಿಂದ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ತುಪ್ಪದ ಬತ್ತಿಯಿಂದ ಮಾತ್ರ ಆರತಿನ ಮಾಡಬೇಕಂತ ಈಗೆಲ್ಲ ಹೇಳ್ತಾ ಇದ್ದಾರೆ. ಆದರೆ ನಾವು ಮೊದಲಿಂದನೂ ಮನೆಯಲ್ಲಿ ಎಲ್ಲ ದೇವರುಗಳಿಗೂ ಕರ್ಪೂರದ ಆರತಿ, ಊದ್ಗಡ್ಡೆಯ ಪೂಜೆ ಮಾಡೋದ್ರಿಂದ ನಾವು ಮಹಾಮಂಗಳಾರತಿ ಅಂತ ಶ್ರೀ ಗುರು ರಾಯರಿಗೂ ಸಹ ನಾನು ಮಾಡ್ತಾ ಇದ್ದೇನೆ. ನಾನಿವತ್ತು ಸರಳವಾಗಿ ಪೂಜೆನ ಸಲ್ಲಿಸಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ದೇವರ ವಿಗ್ರಹಕ್ಕೆ ಹಾಗೂ ರಾಯರ ಫೋಟೋಗೆ ನಾನು ಹೂವಿನಿಂದ ಅಲಂಕಾರ ಮಾಡಿ ಪೂಜೆನ ಸಲ್ಲಿಸಿದ್ದೇನೆ. ಶ್ರೀ ರಾಘವೇಂದ್ರ ಸ್ವಾಮಿರವರ 405ನೇ ಪಟ್ಟಾಭಿಷೇಕ ಮಹೋತ್ಸವವು 19 ಫೆಬ್ರವರಿ 2026ರಂದು ಭಕ್ತಿಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಪಟ್ಟಾಭಿಷೇಕ ಎಂದರೆ ಯತಿಯಾಗಿ ಪೀಠಾಧಿಪತಿಯಾಗಿ ಅಧಿಕೃತವಾಗಿ ಅಭಿಷೇಕಗೊಂಡ ಪವಿತ್ರ ದಿನ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗುರು ಪರಂಪರೆಯಲ್ಲಿ ಸನ್ಯಾಸ ಸ್ವೀಕರಿಸಿ ಮಠದ ಪೀಠವನ್ನು ಅಲಂಕರಿಸಿದ ಈ ದಿನ ಭಕ್ತರಿಗೆ ಮಹಾಪುಣ್ಯದ ದಿನ. ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ಇವತ್ತು ನಾವು ರಾಯರ ಮಠಕ್ಕೆ ಸಹ ಹೋಗಿದ್ವಿ. ನಾವಿವತ್ತು ಹೋಗಿರೋದು ಚಿಕ್ಕಪೇಟೆಯಲ್ಲಿರುವಂತಹ ರಾಯರ ಮಠಕ್ಕೆ. ಇವತ್ತು ನಾವು ಬೆಂಗಳೂರಿನಲ್ಲೇ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಾಪಿತವಾದಂತಹ ಗುರು ರಾಯರ ಮಠಕ್ಕೆ ಬಂದಿದ್ದೇವೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ರಾಯರ ಮಠವು ನಗರದ ಅತ್ಯಂತ ಹಳೆಯ ಮತ್ತು ಪವಿತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಒಂದಾಗಿದೆ.
ಈ ಮಠದ ಬಗ್ಗೆ ಇತಿಹಾಸ ಮತ್ತು ವಿಶೇಷತೆ ಹೇಳಬೇಕು ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರಪ್ರಥಮ ಮೃತ್ತಿಕಾ ಬೃಂದಾವನ ಇರುವುದು ಇಲ್ಲೇ ಅಂತ ಅಂದರೆ ಚಿಕ್ಕಪೇಟೆಯ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲೇ. ಈ ಮಠಕ್ಕೆ ಸುಮಾರು 290ರಿಂದ 300 ವರ್ಷಗಳ ಕಾಲ ಇತಿಹಾಸವಿದೆ. ನಾವು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಇಲ್ಲಿ ನಾವು ಮೊದಲನೇ ಬಾರಿಗೆ ಬಂದಿರೋದು, ನಾನು, ನಮ್ಮ ಮಮ್ಮಿ, ನನ್ನ ಪಾಪು, ರಾಯನ್, ನಾವೆಲ್ಲರೂ ಫಸ್ಟ್ ಟೈಮ್ ನಾವು ಈ ಒಂದು ಚಿಕ್ಕಪೇಟೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದಿರೋದು. ನಾವು ಸುಮಾರು ಸಲ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ದೀವಿ. ನಾನು ಅಲ್ಲಿನೂ ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ನಾವು ಫಸ್ಟ್ ಟೈಮ್ ಇಲ್ಲಿ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದಿದ್ದೀವಿ. ಇಲ್ಲಿನೂ ಸಹ ನಾವು ತುಪ್ಪದ ಆರತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ತುಪ್ಪದ ಬತ್ತಿಗಳನ್ನು ಕೌಂಟರ್ನಲ್ಲಿ ತಗೊಂಡು ತುಪ್ಪದ ಬತ್ತಿಯಿಂದ ಬೃಂದಾವನಕ್ಕೆ ನಾವು ಆರತಿನ ಮಾಡ್ತಾ ಇದ್ದೇವೆ. ಇಲ್ಲಿರುವ ರಾಯರ ಮೃತ್ತಿಕಾ ಬೃಂದಾವನವನ್ನು ಮಂತ್ರಾಲಯದ ಬೃಂದಾವನದ ಶಿಲೆಯಿಂದಲೇ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಶ್ರೀ ವರದೇಂದ್ರ ತೀರ್ಥರ ಕಾಲದಲ್ಲಿ ನಿರ್ಮಿಸಲಾಯಿತು. ಈ ಮಠದಲ್ಲಿ ಪ್ರಾಣದೇವರ ಸಹಿತ ಬೃಂದಾವನವಿದೆ. ಈ ಮಠದ ಶ್ರೀ ಪ್ರಾಣದೇವರು ಶ್ರೀ ಆಂಜನೇಯ ವಿಗ್ರಹವನ್ನು 18ನೇ ಶತಮಾನದ ಆರಂಭದಲ್ಲೇ ಅಂದರೆ ಸುಮಾರು 1731ರಲ್ಲಿ 3ನೇ ಪೀಠಾಧಿಪತಿಗಳಾದಂತಹ ಶ್ರೀ ಸುಮತೀಂದ್ರ ತೀರ್ಥರು ಪ್ರತಿಷ್ಠಾಪಿಸಿದರು. ಈ ಒಂದು ದೇವಸ್ಥಾನ ನಾನು ಮೊದಲೇ ಹೇಳ್ದಂಗೆ ಚಿಕ್ಕಪೇಟೆ ಸರ್ಕಲ್ನಲ್ಲಿದೆ. ಮತ್ತು ಕರೆಕ್ಟಾಗಿ ಅಡ್ರೆಸ್ ಹೇಳಬೇಕಂತ ಅಂದರೆ ನಂಬರ್ 613 ಓಲ್ಡ್ ತಾಲೂಕ್ ಕಚೇರಿ ರಸ್ತೆ ಅಂದರೆ OTC ರೋಡ್, ಬಾಸೆಟ್ಟಿಪೇಟೆ, ಚಿಕ್ಕಪೇಟೆ, ಬೆಂಗಳೂರು 53. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ 405ನೇ ಪಟ್ಟಾಭಿಷೇಕದ ದಿನದಂದು ರಾಯರ ಮಠದಲ್ಲಿ ತುಂಬಾ ಜನ ಇದ್ದರು. ಮತ್ತು ತುಪ್ಪದ ಬತ್ತಿ ಸೇವೆನೂ ಸಹ ನಾವು ಮಾಡ್ತಾ ಇದ್ದೀವಿ. ತುಪ್ಪದ ಬತ್ತಿಯಿಂದ ಆರತಿನ ಮಾಡಿದ್ವಿ, ನಾನು, ಮಮ್ಮಿ ಎಲ್ಲ. ಇವತ್ತಿನ ದಿನ ನಾನು ಮತ್ತು ನಮ್ಮ ತಾಯಿಯವರು ಮತ್ತು ನನ್ನ ಮಗ ರಾಯನ್ ಇವತ್ತು ನಾವು ಮಠಕ್ಕೆ ಹೋಗಿದ್ವಿ. ನನ್ನ ಮಗ ರಾಯನ್ಗೂ ಬೃಂದಾವನದ ಮುಂದೆ ನಿಲ್ಲಿಸಿ ಕೈ ಮುಗಿಸಿ ರಾಯರಿಯ ಸ್ತೋತ್ರನ ಹೇಳ್ಕೊಟ್ಟೆ. ನಾನು ಪ್ರತಿದಿನ ರಾಯರ ಸ್ತೋತ್ರ ಹೇಳ್ಕೊಡ್ತಾ ಇರ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ರಾಯರ ಮುಂದೆನೇ ಹೇಳ್ಕೊಟ್ಟಿದ್ದೀನಿ. ನನ್ನ ಮಗ ರಾಯನ್ಗೂ ಸಹ ಶ್ರೀ ಗುರು ರಾಯರು ಅಂದರೆ ತುಂಬಾ ಇಷ್ಟ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ ಮಹೋತ್ಸವವನ್ನು ಅಂದರೆ ಗುರುವೈಭವೋತ್ಸವವನ್ನು ಫೆಬ್ರವರಿ 19 ಅಂದರೆ ಇವತ್ತು ಬೆಂಗಳೂರಿನ ವಿವಿಧ ಮಠಗಳಲ್ಲಿ ಮತ್ತು ಮಂತ್ರಾಲಯದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇವತ್ತು ಅಂದರೆ ಫೆಬ್ರವರಿ 19ರಂದು ರಾಯರ ಬೃಂದಾವನಕ್ಕೆ ಅಭಿಷೇಕಗಳನ್ನು ಮಾಡಲಾಗಿದೆ. ಸಹಸ್ರ ಶ್ರೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕನ ಮಾಡಿದ್ದಾರೆ. ರಾಯರ ಬೃಂದಾವನಕ್ಕೆ ಮತ್ತು ಪ್ರಾಣದೇವರಿಗೆ ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಹೂವಿನ ಹಾರಗಳನ್ನು ಹಾಕಿ ಹೂವಿನ ಪಲ್ಲಕ್ಕಿಯಂತೆ ಶೃಂಗಾರನ ಮಾಡಿದ್ದಾರೆ. ಈ ಬೃಂದಾವನಕ್ಕೆ ಇವತ್ತಿನ ದಿನ ವಿಶೇಷವಾಗಿ ಅಲಂಕಾರನ ಮಾಡಿದ್ದಾರೆ. ಮಂತ್ರಾಲಯ ಸೇರಿದಂತೆ ಎಲ್ಲ ರಾಯರ ಮಠಗಳಲ್ಲಿ ವಿಶೇಷ ಪೂಜೆಗಳು ಇವತ್ತಿನ ದಿವಸ ನಡೀತಾ ಇರುತ್ತೆ. ಇಲ್ಲಿ ರಾಯರ ದರ್ಶನ ಆದ ನಂತರ ಪಂಚಾಮೃತ ಅಭಿಷೇಕ ಮಾಡಿದ್ರಲ್ಲ ಅದನ್ನು ತೀರ್ಥ ರೀತಿ ಕೊಡ್ತಾ ಇದ್ರು. ಹಾಗೆ ಅಕ್ಷತೆನೂ ಸಹ ಕೊಟ್ಟಿದ್ರು. ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಅನ್ನದಾನ ಸಹ ಮಾಡಿಸಿದ್ರು. ರಾಯರ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಫೆಬ್ರವರಿ 19ನೇ ತಾರೀಕು 2026ರಂದು ರಾಯರ ಪಟ್ಟಾಭಿಷೇಕ ದಿವಸ ನಾನು ಮನೆಯಲ್ಲಿ ಹೀಗೆ ಪೂಜೆ ಮಾಡಿದೆ. ಹಾಗೆ ರಾಯರ ಮಠದಲ್ಲಿ ಮಾಡಿರುವಂತಹ ವಿಡಿಯೋನ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ ರಾಯರ ಮೂಲ ಪಾದುಕೆಗಳಿಗೆ ಪುಷ್ಪಾಭಿಷೇಕ, ಕನಕಾಭಿಷೇಕ ಮತ್ತು ರತ್ನಾಭಿಷೇಕಗಳನ್ನು ನೆರವೇರಿಸಲಾಯಿತು. ಸ್ನೇಹಿತರೆ, ಈ ತಿಂಗಳಲ್ಲಿ ಮತ್ತೊಂದು ವಿಶೇಷವಾದಂತಹ ದಿನ ಇದೆ. ಅದೇನಪ್ಪ ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಹುಟ್ಟಿದ ಹಬ್ಬ ಅಂತ ಅಂದರೆ ಶ್ರೀ ರಾಯರ ವರ್ಧಂತಿ ಇದೆ. ಶ್ರೀ ರಾಯರ 431ನೆಯ ವರ್ಧಂತಿ ಉತ್ಸವ ಇದೆ. ಅಂದರೆ ರಾಯರ ಹುಟ್ಟುಹಬ್ಬ, ರಾಯರ ಜನ್ಮದಿನ ಇದೇ ಮಂಗಳವಾರ ಅಂತ ಅಂದರೆ ಮುಂದಿನ ಮಂಗಳವಾರ 24 ಫೆಬ್ರವರಿ 2026ರಂದು ರಾಯರ ವರ್ಧಂತಿ ಇದೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕಪೇಟೆಯಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಾವು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋಂತಹ ಮಧುಸೂದನ್ ಸರ್ ಅವ್ರನ್ನ ನೋಡಿದ್ವಿ. ತುಂಬಾ ಖುಷಿ ಆಯಿತು. ನಮ್ಮ ಮಮ್ಮಿಯವ್ರನ್ನ ಮಾತಾಡ್ಸಿದ್ರು. ಪಾಪಗೂ ಸಹ ಆಶೀರ್ವಾದ ಮಾಡಿ ಅಂತ ಮಾತಾಡ್ತಾ ಇದ್ರು. ತುಂಬಾ ಖುಷಿ ಆಯಿತು ಅವ್ರನ್ನ ನೋಡಿ ಮಾತಾಡಿಸಿದ್ದು. ಒಂದು ವಿಶೇಷ ಕ್ಷಣ ಅಂತಲೇ ಹೇಳ್ಬೋದು. ಈಗ ನಾವು ರಾಯರ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸ್ತಾ ಇದ್ದೀವಿ.
ನಾ ಮೊದಲೇ ಹೇಳಿದ್ನಲ್ವ ಇದೇ ತಿಂಗಳು ಅಂತ ಅಂದರೆ ಮುಂದಿನ ಮಂಗಳವಾರ 24ನೇ ತಾರೀಕು ಫೆಬ್ರವರಿ 2026ರಂದು ರಾಯರ ಹುಟ್ಟುಹಬ್ಬನೂ ಸಹ ಇದೆ. ಆ ದಿನವೂ ಅಷ್ಟೇನೆ ವಿಶೇಷವಾಗಿ ಪೂಜೆನ ಮಾಡ್ತಾ ಇರ್ತಾರೆ. ಮಂತ್ರಾಲಯ ಸೇರಿದಂತೆ ಎಲ್ಲ ರಾಯರ ಮಠಗಳಲ್ಲೂ ವಿಶೇಷ ಪೂಜೆ, ಅಲಂಕಾರ, ಅನ್ನದಾನ ಸೇವೆಗಳು ನಡೀತಾ ಇರ್ತವೆ. ಮನೆಯಲ್ಲಿ ರಾಯರ ಭಕ್ತರು ಸಹ ವಿಶೇಷವಾಗಿ ಪೂಜೆನ ಸಲ್ಲಿಸಿ ಮಠಕ್ಕೆ ಹೋಗಿ ಬರ್ತಾರೆ. ಈ ದಿನಗಳಲ್ಲಿ ವಿಶೇಷವಾಗಿ ಮಂತ್ರಾಲಯದಲ್ಲಿ ಗುರುವೈಭವೋತ್ಸವ ಫೆಬ್ರವರಿ 18ರಿಂದನೇ ಫೆಬ್ರವರಿ 24ರವರೆಗೆ ಸತತವಾಗಿ 7 ದಿನಗಳ ಕಾಲ ವಿವಿಧವಾಗಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತು ವಿಶೇಷ ಪೂಜೆ, ಅಲಂಕಾರಗಳೆಲ್ಲ ನಡೀತಾ ಇರ್ತವೆ. ಮನೆಗಳಲ್ಲೂ ಸಹ ನಾವು ಫೆಬ್ರವರಿ 18ರಿಂದ 24ರವರೆಗೆ ಸತತವಾಗಿ 7 ದಿನ ರಾಯರಿಗೆ ಒಂದೊಂದು ಹೂವಿನ ಅಲಂಕಾರ ಮಾಡಿ ಒಂದೊಂದು ನೈವೇದ್ಯನ ಇಟ್ಟು ಪೂಜೆನ ಸಲ್ಲಿಸಬಹುದು. ಮಾಡೋದಕ್ಕಾಗೋದಿಲ್ಲ, ಸತತವಾಗಿ 7 ದಿನವೂ ನಮಗೆ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ ಫೆಬ್ರವರಿ 19ನೇ ತಾರೀಕು ರಾಯರ ಪಟ್ಟಾಭಿಷೇಕ ಇರುತ್ತಲ್ಲ ಅವತ್ತೊಂದು ದಿವಸ ಮತ್ತು ರಾಯರ ಹುಟ್ಟುಹಬ್ಬ ಇರುವಂತಹ 24ನೇ ತಾರೀಕು ಫೆಬ್ರವರಿ 24, 2026ರಂದು ಮನೆಯಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ಪೂಜೆನ ಮಾಡ್ಕೋಬಹುದು. ಪ್ರತಿ ವರ್ಷ ಪಾಲ್ಗುಣ ಶುಕ್ಲ ಸಪ್ತಮಿಯಂದೇನೆ ರಾಯರ ವರ್ಧಂತಿ ಬರುತ್ತದೆ. ಆ ದಿನವೂ ಸಹ ನೀವು ಅದ್ದೂರಿಯಾಗಿ ಆಚರಿಸ್ಕೋಬಹುದು. ರಾಯರ 405ನೇ ಪಟ್ಟಾಭಿಷೇಕ ದಿನೋತ್ಸವ ಅಂದರೆ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಗುರುರಾಯರ 431ನೇ ವರ್ಧಂತಿ ಮಹೋತ್ಸವದ ಬಗ್ಗೆಯೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ರಾಯರ ದರ್ಶನ ಆಯಿತು. ನಮ್ಮ ಪಾಪು ಸ್ವಲ್ಪ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡ್ಬಿಟ್ಟ. ಆದರೆ ನೆಲದಲ್ಲೆಲ್ಲ ಬಿಡಿ ಬಿಡಿ ಅಂತಿದ್ದ. ನಾವು ಎತ್ಕೊಂಡಿದ್ರೆ ಕೆಳಗಡೆ ನಾನು ಇಳಿಬೇಕಂತಿದ್ದ, ಸ್ವಲ್ಪ ಬಟ್ಟೆ ಕೊಳೆ ಮಾಡ್ಕೊಂಡಿದ್ದ. ಅದಕ್ಕೆ ಅಲ್ಲೇ ಒಂದು ಬಟ್ಟೆ ಶಾಪ್ನಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ಹಾಗೆ ಟಿ ಶರ್ಟ್ನ ತೊಗೊಂಡ್ವಿ. ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಹೇಳಬೇಕಂತಂದರೆ ಶಾಪಿಂಗ್ ತುಂಬ ಚೆನ್ನಾಗಿರುತ್ತೆ. ತುಂಬ ಸಲ ಬರ್ತಾ ಇರ್ತೀವಿ ಚಿಕ್ಕಪೇಟೆಗೆ ಶಾಪಿಂಗಿಗೆ. ನಾವು ಪಾಪು ಬಟ್ಟೆ ತೊಗೊಳೋದಕ್ಕೆ, ನನ್ನ ಬಟ್ಟೆ ತೊಗೊಳೋದಕ್ಕೆ, ಮಮ್ಮಿ ಬಟ್ಟೆ ತೊಗೊಳೋದಕ್ಕೆ, ನಮ್ಮ ಹಸ್ಬೆಂಡ್ ಬಟ್ಟೆ ತೊಗೊಳೋದಕ್ಕೆ, ಎಲ್ಲದಕ್ಕೂ ಆಲ್ಮೋಸ್ಟ್ ಚಿಕ್ಕಪೇಟೆ ಅಥವಾ ಮಲ್ಲೇಶ್ವರಂಗೆ ಹೋಗ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು. ಬಟ್ಟೆ ಸ್ವಲ್ಪ ಕೊಳೆಯಾಗಿದ್ದರಿಂದ ಅಲ್ಲೇ ಬಟ್ಟೆ ತೊಗೊಂಡು ಅಲ್ಲೇ ಮಮ್ಮಿ ಹಾಕಿದ್ರು ನನ್ನ ಪಾಪುಗೆ. ಈಗ ಮಮ್ಮಿನೂ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಚಿಕ್ಕಪೇಟೆಯಲ್ಲಿ. ಈ ಸಲ ನಾನು ಏನೂ ತೊಗೊಂಡಿಲ್ಲ, ಹಾಗೆ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಬಟ್ ಇವಾಗ ಚಿಕ್ಕಪೇಟೆಗೆ ಹೇಗೋ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಮಮ್ಮಿ ಸ್ವಲ್ಪ ನೈಟೀಸ್ನ ತೊಗೊಂಡ್ರು. ನಾನು ಬಟ್ಟೆ ತೊಗೊಂಡಿದ್ದೆಲ್ಲ ಆ್ಯಕ್ಚುಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಸಂಜೆ ಆಯಿತು. ಸಂಜೆ ಟೈಮಲ್ಲಿ ಮತ್ತೊಂದು ಸಲ ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿನ ಮಾಡ್ತಾಯಿದ್ದೀನಿ. 2 ತುಪ್ಪದ ಬತ್ತಿಗಳನ್ನ ಅಂಟಿಸ್ಕೊಂಡು ನಾನಿಲ್ಲಿ ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ. ಹಾಗೆ ದೇವ್ರ ಮನೆಯಲ್ಲಿರುವಂತಹ ನಮ್ಮ ಮನೆ ದೇವರು ರಾಯರ ವಿಗ್ರಹಕ್ಕೆಲ್ಲನೂ ಸಹ ಮತ್ತೊಂದು ಸಲ ಸಂಜೆ ವೇಳೆಯಲ್ಲಿ ನಾನು ತುಪ್ಪದ ಆರತಿನ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ 405ನೇ ಪಟ್ಟಾಭಿಷೇಕದ ಮಹೋತ್ಸವದ ದಿವಸ ನಮ್ಮ ಮನೆಯಲ್ಲಿ ಹೇಗೆ ಸರಳ ಪೂಜೆ ಮಾಡಿದೆ, ಹಾಗೆ ರಾಯರ ಮಠಕ್ಕೆ ಹೋಗಿ ಬಂದದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇದೇ ತಿಂಗಳು ಮತ್ತೊಂದು ವಿಶೇಷವಾದ ದಿನ ರಾಯರ ಹುಟ್ಟುಹಬ್ಬದ ದಿನ ಯಾವ ರೀತಿ ಪೂಜೆನ ಸಲ್ಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.